ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾರ್ಚ್ 3ನೇ ತಾರೀಕು ಹೋಳಿ ಹುಣ್ಣಿಮೆ ದಿವಸ ವರ್ಷದ 2ನೇ ಗ್ರಹಣ, ಇದು ಚಂದ್ರಗ್ರಹಣ. ಈ ಗ್ರಹಣದ ಮಹತ್ವವೇನು, ಈ ಗ್ರಹಣದಿಂದ ಉಂಟಾಗುವ ಶುಭ ಮತ್ತು ಅಶುಭ ಫಲಗಳನ್ನು ಅನುಭವಿಸುವ ರಾಶಿಗಳು ಯಾವ್ಯಾವು, ಈ ಗ್ರಹಣ ಯಾವೆಲ್ಲ ದೇಶಗಳಲ್ಲಿ ಗೋಚರಿಸುತ್ತದೆ ಮತ್ತು ಗ್ರಹಣದ ಒಂದು ಸ್ಪರ್ಶ, ಮಧ್ಯ ಮತ್ತು ಮೋಕ್ಷ ಕಾಲ ಮತ್ತು ಗ್ರಹಣದಲ್ಲಿ ಅನುಸರಿಸಬೇಕಾದ ನಿಯಮಗಳು ಏನೇನು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಒಂದು ಗ್ರಹಣ ಸಂಪೂರ್ಣ ಕೇತುಗ್ರಸ್ತ ಚಂದ್ರಗ್ರಹಣ ಸ್ನೇಹಿತರೆ. ಯಾಕಂತಂದರೆ ಈ ಗ್ರಹಣ ಸಂಪೂರ್ಣವಾಗಿ ಭಾರತದಲ್ಲಿ ಗೋಚರಿಸುತ್ತದೆ. ಹಾಗಾಗಿ ಈ ಒಂದು ಗ್ರಹಣದ ಒಂದು ಸಂಪೂರ್ಣ ಧಾರ್ಮಿಕ ಆಚರಣೆಯನ್ನು ನಾವು ಅನುಸರಿಸಬೇಕಾಗುತ್ತದೆ. ಮಾರ್ಚ್ 3ನೇ ತಾರೀಕು 2026 ಮಂಗಳವಾರ ಹೋಳಿ ಹುಣ್ಣಿಮೆಯ ದಿವಸ ಸಂಪೂರ್ಣ ಕೇತುಗ್ರಸ್ತ ಚಂದ್ರಗ್ರಹಣ. ಈ ಗ್ರಹಣವನ್ನು ರಕ್ತಚಂದ್ರಗ್ರಹಣ, ಬ್ಲಡ್ ಮೂನ್ ಅಂತಲೂ ಕರೀತಾರೆ. ಈ ಗ್ರಹಣ ಸಂಪೂರ್ಣವಾಗಿ ಭಾರತ ದೇಶದಲ್ಲಿ ಗೋಚರಿಸುತ್ತದೆ. ಭೂಮಿಯ ನೆರಳು ಚಂದ್ರನ ಮೇಲೆ ಸಂಪೂರ್ಣವಾಗಿ ಆವರಿಸಿದಾಗ ಚಂದ್ರನು ಸಂಪೂರ್ಣವಾಗಿ ಕೆಂಪಾಗಿ ಕಾಣುತ್ತಾನೆ. ಹಾಗಾಗಿ ಈ ಒಂದು ಚಂದ್ರನ ಒಂದು ಕೆಂಪಾಗಿ ಕಾಣೋದನ್ನು ನಾವು ರಕ್ತಚಂದ್ರಗ್ರಹಣ ಅಥವಾ ಬ್ಲಡ್ ಮೂನ್ ಅಂತ ಕರಿತೀವಿ ಸ್ನೇಹಿತರೆ. ಇನ್ನು ಈ ಒಂದು ಗ್ರಹಣ ಯಾವೆಲ್ಲ ದೇಶಗಳಲ್ಲಿ ಗೋಚರಿಸುತ್ತದೆ ಅನ್ನೋದನ್ನು ನೋಡುವುದಾದರೆ, ಮುಖ್ಯವಾಗಿ ಈ ಗ್ರಹಣ ಭಾರತ, ಯುರೋಪ್, ಏಷ್ಯಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಅಟ್ಲಾಂಟಿಕ್, ಹಿಂದೂ ಮಹಾಸಾಗರಗಳಲ್ಲಿ ಸಂಪೂರ್ಣವಾಗಿ ಈ ಗ್ರಹಣ ಗೋಚರಿಸುತ್ತದೆ ಸ್ನೇಹಿತರೆ. ಇನ್ನು ಈ ಗ್ರಹಣದ ಒಂದು ಆರಂಭ ಕಾಲವನ್ನು ನಾವು ನೋಡೋದಾದರೆ, ಈ ಗ್ರಹಣ ಆರಂಭ ಆಗುವುದು ಮಧ್ಯಾಹ್ನ 3ನೇ ತಾರೀಕು ಮಂಗಳವಾರ 2:14 ಈ ಒಂದು ಗ್ರಹಣ ಕಾಲದ ಆರಂಭ. ಹಾಗೆ ಗ್ರಹಣ ಸ್ಪರ್ಶ ಸಮಯ ಸಂಜೆ 4:34 ಈ ಗ್ರಹಣ ಸ್ಪರ್ಶವಾಗುತ್ತದೆ. ಇನ್ನು ಪೂರ್ಣ ಗ್ರಹಣ ಸಮಯ ಬಂದು ಸಂಜೆ 5:04. ಗ್ರಹಣದ ಮೋಕ್ಷ ಸಮಯ ಸಂಜೆ 5:33. ಗ್ರಹಣದ ಅಂತ್ಯ ಸಮಯ ಬಂದು ಸಂಜೆ 7:53. ಈ ಸಮಯದಲ್ಲಿ ಚಂದ್ರನು ನಮ್ಮ ದೇಶದಲ್ಲಿ ಗೋಚರಿಸುವಂಥ ಸಮಯದಲ್ಲಿ ಹತ್ತತ್ರ ಮೋಕ್ಷ ಕಾಲ ಪ್ರಾಪ್ತಿಯಾಗಿರುತ್ತದೆ ಸ್ನೇಹಿತರೆ. ಆದರೆ ಈ ಗ್ರಹಣ ಸ್ವಲ್ಪನಾದರೂ ನಮ್ಮ ದೇಶದಲ್ಲಿ ಗೋಚರ ಇರೋದರಿಂದ ನಾವು ಇದರ ಸಂಪೂರ್ಣ ಒಂದು ಧಾರ್ಮಿಕ ಆಚರಣೆಯನ್ನು ಆಚರಿಸಬೇಕಾಗುತ್ತದೆ ಸ್ನೇಹಿತರೆ. ಇನ್ನು ಈ ಗ್ರಹಣದ ಒಂದು ಸಂಪೂರ್ಣ ಅವಧಿ ಬಂದು 58 ನಿಮಿಷಗಳು ನಮ್ಮ ದೇಶದಲ್ಲಿ ಸಂಪೂರ್ಣವಾಗಿ ಕಾಣುತ್ತದೆ ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. 58 ನಿಮಿಷಗಳ ಈ ಒಂದು ಗ್ರಹಣವನ್ನು ನಾವು ನಮ್ಮ ದೇಶದಲ್ಲಿ ವೀಕ್ಷಣೆಯನ್ನು ಮಾಡಬಹುದು. ಇನ್ನು ಈ ಗ್ರಹಣ ಬಂದು ಈ ವರ್ಷ 3ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿವಸ ಹುಬ್ಬ ನಕ್ಷತ್ರ ಸಿಂಹ ರಾಶಿಯಲ್ಲಿ ಈ ಒಂದು ಗ್ರಹಣ ಸಂಭವಿಸುತ್ತಿದೆ. ಇನ್ನು ಈ ಒಂದು ಗ್ರಹಣದ ಅಶುಭ ಫಲಗಳನ್ನು ಪೂರ್ವಾಷಾಢ ನಕ್ಷತ್ರ, ಭರಣಿ ನಕ್ಷತ್ರ, ಹುಬ್ಬ ನಕ್ಷತ್ರದವರಿಗೆ ಸ್ವಲ್ಪ ಅಶುಭ ಫಲಗಳು ಉಂಟಾಗುತ್ತದೆ. ಮಾನಸಿಕ ಸ್ಥಿತಿಗತಿಗಳ ಮೇಲೆ ಪ್ರಭಾವವನ್ನು ಈ ಗ್ರಹಣದಿಂದ ಅವರ ಮಾನಸಿಕ ಸ್ಥಿತಿಗತಿಗಳ ಮೇಲೆ ಗ್ರಹಣದ ಪ್ರಭಾವ ಉಂಟಾಗುತ್ತದೆ. ಹಾಗಾಗಿ ಈ ಒಂದು ರಾಶಿ ನಕ್ಷತ್ರದವರು ಯಾರ ಜೊತೆಗೂ ಕಲಹ, ವಾಗ್ವಾದವನ್ನು ಮಾಡಬಾರ್ದು. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕಂತ ಜ್ಯೋತಿಷ್ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ. ಇನ್ನು ಈ ಒಂದು ಗ್ರಹಣದಿಂದ ಶುಭ ಫಲಗಳು ಮತ್ತು ಅಶುಭ ಫಲಗಳನ್ನು ಪಡೆಯುವಂಥ ರಾಶಿಗಳನ್ನ ನೋಡೋದಾದರೆ, ಈ ಗ್ರಹಣ ಹುಬ್ಬ ನಕ್ಷತ್ರ ಸಿಂಹ ರಾಶಿಯಲ್ಲಿ ಆಗಿರೋದ್ರಿಂದ ಈ ಗ್ರಹಣದಿಂದ ಶುಭ ಫಲವನ್ನು ಪಡೆಯುವಂಥ ರಾಶಿಗಳು ತುಲಾರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ, ಮಿಥುನ ರಾಶಿ. ಇನ್ನು ಅಶುಭ ಫಲಗಳನ್ನ ಪಡೆಯುವಂಥ ರಾಶಿಗಳನ್ನ ನೋಡೋದಾದರೆ ಸಿಂಹರಾಶಿ, ಕನ್ಯಾ ರಾಶಿ, ಧನುರಾಶಿ, ಮಕರ ರಾಶಿ, ಕುಂಭರಾಶಿ, ವೃಷಭ ರಾಶಿ, ಕಟಕ ರಾಶಿ. ಈ ಇಷ್ಟು ರಾಶಿಗಳಿಗೂ ಶುಭ ಮತ್ತು ಅಶುಭ ಫಲಗಳು ಉಂಟಾಗುತ್ತದೆ. ಇನ್ನು ಸಿಂಹ ರಾಶಿಯಲ್ಲಿ ಈ ಗ್ರಹಣ ಸಂಭವಿಸಿರೋದ್ರಿಂದ ಈ ಒಂದು ರಾಶಿಯವರಿಗೆ ದೈಹಿಕವಾಗಿ ತೊಂದರೆ, ಆರೋಗ್ಯ ತೊಂದರೆ ಹೆಚ್ಚಾಗುತ್ತದೆ ಮತ್ತು ಇವರು
ಯಾವುದೇ ಒಂದು ಕಲಹ ವಾಗ್ವಾದಕ್ಕೆ ಇಳಿಬಾರ್ದು ಅಂತ ಹೇಳ್ತಾರೆ. ಇನ್ನು ಎರಡನೇದಾಗಿ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯಲ್ಲಿ ಈ ಗ್ರಹಣ 12ನೇ ಭಾವದಲ್ಲಿ ಸಂಭವಿಸಿರೋದ್ರಿಂದ ಖರ್ಚು, ನಷ್ಟ, ಅನಗತ್ಯ ಖರ್ಚು ಬೇಡ ಮತ್ತು ಹಣಕಾಸಿನ ಅಡಚಣೆ ಉಂಟಾಗುತ್ತದೆ. ದೂರದ ಪ್ರಯಾಣ ಮುಂದೂಡುವುದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಪ್ರಾಪ್ತಿ ಲಾಭ, ಧನಾಗಮನ, ಹಣಕಾಸಿನಲ್ಲಿ ಹೆಚ್ಚಿನ ಒಳಹರಿವು ಉಂಟಾಗುತ್ತದೆ ಅಂತ ಹೇಳ್ತಾರೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಗ್ರಹಣದಿಂದ ಕಾರ್ಯಸಿದ್ಧಿಯಾಗುತ್ತದೆ. ದೈವಿಕ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ಒಂದು ಗ್ರಹಣದಿಂದ ಅಪವಾದಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಾಗಾಗಿ ಯಾವುದೇ ಒಂದು ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಬಿಡಿಸೋದಕ್ಕೆ ಹೋಗಿ ತಾವು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂಥ ಸಾಧ್ಯತೆ ಇರುತ್ತದೆ. ಹಾಗಾಗಿ ಬೇರೆಯವರ ಸಮಸ್ಯೆಯನ್ನು ಬಿಡಿಸೋದಕ್ಕೆ ಹೋಗಬಾರ್ದು. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿ ಗ್ರಹಣ 8ನೇ ಭಾವದಲ್ಲಿ ಗ್ರಹಣ ಆಗ್ತಿರೋದ್ರಿಂದ ಆರೋಗ್ಯ ಹಾನಿ ಮತ್ತು ದೂರದ ಪ್ರಯಾಣವನ್ನು ಮುಂದೂಡುವುದು ಒಳ್ಳೆಯದು. ಈ ಒಂದು ಸಮಯದಲ್ಲಿ ಈ ಗ್ರಹಣ ನಡೆಯುವಂಥ ಸಮಯಗಳಲ್ಲಿ ಯಾವುದೇ ರೀತಿಯಾದಂಥ ಪ್ರವಾಸ ಮತ್ತು ಪ್ರಯಾಣವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿ ಗ್ರಹಣ 7ನೇ ಭಾವದಲ್ಲಿ ಆಗ್ತಿರೋದ್ರಿಂದ ನಿತ್ಯ ವ್ಯವಹಾರಗಳಲ್ಲಿ ತೊಂದರೆ ಆಗುತ್ತದೆ ಮತ್ತು ಜೀವನದಲ್ಲಿ ಸ್ವಲ್ಪ ಏರುಪೇರುಗಳು, ಸಂಬಂಧಗಳಲ್ಲಿ ಬಿರುಕು ಅಂತ ಹೇಳಲಾಗುತ್ತದೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ. ಹಾಗಾಗಿ ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಬೇಕು. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ಗ್ರಹಣ 6ನೇ ಭಾವದಲ್ಲಿ ಆಗ್ತಿರೋದ್ರಿಂದ ಇವರಿಗೆ ದೈವಿಕ ಸುಖ, ಹಿಡಿದಂಥ ಎಲ್ಲ ಕೆಲಸಗಳಲ್ಲಿ ಯಶಸ್ಸು, ಆರೋಗ್ಯ ವೃದ್ಧಿಯಾಗುತ್ತದೆ, ಹಣಕಾಸಿನ ಅಭಿವೃದ್ಧಿಯಾಗುತ್ತದೆ. ಇನ್ನು ಮೇಷರಾಶಿ. ಮೇಷರಾಶಿ ಚಂದ್ರಗ್ರಹಣವು 5ನೇ ಭಾವದಲ್ಲಿ ಸಂಭವಿಸುತ್ತಿರುವುದರಿಂದ ಅಶುಭ ಫಲ, ಚಿಂತೆ, ಭಯ, ಆರೋಗ್ಯದ ತೊಂದರೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಗ್ರಹಣ 4ನೇ ಭಾವದಲ್ಲಿ ಆಗ್ತಿರೋದ್ರಿಂದ ದೈವಿಕ ಬೇನೆ ಅಂತ ಹೇಳ್ತಾರೆ. ಅಂದರೆ ಈ ಒಂದು ರಾಶಿಯವರಿಗೆ ಅಷ್ಟಾಗಿ ಒಳ್ಳೆಯ ಶುಭ ಫಲಗಳು ಇರೋದಿಲ್ಲ. ಹಾಗಾಗಿ ಇವರು ಸ್ವಲ್ಪ ದೇವರ ಆರಾಧನೆ, ಜಪ ತಪಗಳನ್ನು ಮಾಡಬೇಕಾಗುತ್ತದೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ತುಂಬಾ ಈ ಗ್ರಹಣದಿಂದ ಒಳ್ಳೆಯ ಫಲಗಳು ಉಂಟಾಗುತ್ತದೆ. ಪ್ರಾಪ್ತಿಯಾಗುತ್ತದೆ ಮತ್ತು ಶುಭ ಫಲಗಳನ್ನು ಪಡಿತಾರೆ. ಆರೋಗ್ಯದಲ್ಲಿ ವೃದ್ಧಿ ಇರುತ್ತದೆ, ಹಿಡಿದಂಥ ಎಲ್ಲ ಕೆಲಸಗಳಲ್ಲಿ ಯಶಸ್ಸು. ಮತ್ತು ಕಟಕ ರಾಶಿ. ಕಟಕ ರಾಶಿಯವರಿಗೆ ಧನಹಾನಿ, ಕುಟುಂಬದಲ್ಲಿ ವೈಮನಸ್ಸು, ಕಲಹ, ಆರೋಗ್ಯದಲ್ಲಿ ತೊಂದರೆ ಅಂತ ಜ್ಯೋತಿಷಾಸ್ತ್ರದಲ್ಲಿ ತಿಳಿಸಲಾಗಿದೆ. ಹಾಗಾಗಿ ಈ ಒಂದು ರಾಶಿಯವರು ಈ ಗ್ರಹಣ ಸಂಭವಿಸಿದ 15ರಿಂದ 30 ದಿನಗಳವರೆಗೆ ಈ ಗ್ರಹಣದ ಒಂದು ಸಂಪೂರ್ಣ ಎಲ್ಲ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾಗಿ ಎಲ್ಲ ರಾಶಿ ನಕ್ಷತ್ರದವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಜ್ಯೋತಿಷಾಸ್ತ್ರದಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ. ಇನ್ನು ಈ ಗ್ರಹಣ ಸಂಭವಿಸುತ್ತಿರುವಂಥ ಸಮಯದಲ್ಲಿ ಕುಜನ ದೃಷ್ಟಿ ಇರುವುದರಿಂದ ಯುದ್ಧದ ಭೀತಿ ಎದುರಿಸಬೇಕಾಗುತ್ತದೆ ಅಂತ ಜ್ಯೋತಿಷಾಸ್ತ್ರದಲ್ಲಿ ತಿಳಿಸಲಾಗುತ್ತದೆ. ಇನ್ನು ಈ ಗ್ರಹಣದಿಂದ ಕಳ್ಳತನಗಳು ಜಾಸ್ತಿ ಆಗುತ್ತದೆ, ಕಳ್ಳಕಾಕರ ಒಂದು ಹಾವಳಿ ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ. ಯಾಕಂತಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಬಂಗಾರದ ರೇಟು ಗಗನಕ್ಕೇರಿದೆ. ಹಾಗಾಗಿ ಚಿನ್ನ ಆಭರಣಗಳನ್ನ ಧರಿಸ್ಕೊಂಡು ಓಡಾಡಬೇಕಾದಾಗ ಸ್ವಲ್ಪ ಹುಷಾರಿಂದ ಇರಬೇಕು ಅಂತ ಜ್ಯೋತಿಷಾಸ್ತ್ರದಲ್ಲಿ ತಿಳಿಸಲಾಗುತ್ತದೆ. ಇನ್ನು ಅಷ್ಟೇ ಅಲ್ಲದೆ ಪರಿಹಾರ ಅಂತ ನೋಡಕ್ಕೆ ಹೋದಾಗ ಈ ಗ್ರಹಣ ಮುಖ್ಯವಾಗಿ ಪೂರ್ವ ಫಲ್ಗುಣಿ ನಕ್ಷತ್ರ, ಭರಣಿ ಪೂರ್ವಾಷಾಢ ನಕ್ಷತ್ರ, ಸಿಂಹ ರಾಶಿ, ಹುಬ್ಬ ನಕ್ಷತ್ರ, ಈ ಒಂದು ರಾಶಿ ನಕ್ಷತ್ರದವರು ಸ್ವಲ್ಪ ಗ್ರಹಣದ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕಾಗುತ್ತದೆ. ಮುಖ್ಯವಾಗಿ ವಿಷ್ಣು ಸಹಸ್ರನಾಮ, ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರವನ್ನು ಪ್ರತಿದಿನವೂ ಗ್ರಹಣದಕ್ಕಿಂತ ಮುಂಚೆ ಗ್ರಹಣ ಮುಗಿದ 15 ದಿನಗಳವರೆಗೆ ಪ್ರತಿದಿನ ಹೇಳ್ಬೋದು. ಕೇಳೋದ್ರಿಂದ ಎಷ್ಟೋ ನಮಗೆ ಗೊತ್ತಿಲ್ಲದೆ ಇರುವಂಥ ಗ್ರಹಣದ ದೋಷಗಳು ನಿವಾರಣೆಯಾಗುತ್ತದೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಗ್ರಹಣ ಸಂಭವಿಸುವಂಥ ಸಮಯದಲ್ಲಿ ಯಾವುದೇ ರೀತಿಯಾದಂಥ ಊಟವನ್ನು ಮಾಡಬಾರ್ದು, ನಿದ್ದೆಯನ್ನು ಮಾಡಬಾರ್ದು, ಮುಖ್ಯವಾಗಿ ಜಗಳ ಕಲಹವನ್ನು ಮಾಡಬಾರ್ದು. ಯಾಕಂತಂದರೆ ವಾತಾವರಣದಲ್ಲಿ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಆದಷ್ಟು ಶಾಂತ ಭಾವದಿಂದ ಕೂತ್ಕೊಂಡು ದೇವರ ನಾಮ ಸ್ತೋತ್ರಗಳನ್ನ ಜಪ ತಪ ಧ್ಯಾನವನ್ನು ಮಾಡಬೇಕಂತ ಜ್ಯೋತಿಷಾಸ್ತ್ರದಲ್ಲಿ ತಿಳಿಸಲಾಗುತ್ತದೆ. ಮುಖ್ಯವಾಗಿ ಗ್ರಹಣ ಬಿಟ್ಟ ನಂತರ ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ಸ್ನಾನವನ್ನು ಮಾಡಿ
ದೇವರ ದೀಪವನ್ನು ಹಚ್ಚಿ ಆ ನಂತರ ನಾವು ಮನೆಯಲ್ಲಿ ಅಡುಗೆಯನ್ನು ಮಾಡಿಕೊಳ್ಬೇಕಾಗುತ್ತದೆ. ಗ್ರಹಣಕ್ಕಿಂತ ಮುಂಚೆ ಮಾಡಿದಂಥ ಅಡುಗೆಯನ್ನು ಗ್ರಹಣ ಬಿಟ್ಟ ನಂತರ ಊಟವನ್ನು ಮಾಡಬಾರದು ಸ್ನೇಹಿತರೆ. ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ಈ ವಿಡಿಯೋನ ಆದಷ್ಟು ಗರ್ಭಿಣಿ ಇರುವಂಥ ಮಹಿಳೆಯರಿಗೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೆಯಬೇಡಿ. ಆದಷ್ಟು ಈ ವಿಡಿಯೋನ ಗರ್ಭಿಣಿ ಸ್ತ್ರೀಯರಿಗೆ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.